ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರ ಭ್ರಷ್ಟಾಚಾರ ಮತ್ತು ದುರಾಡಳಿತದ ವಿರುದ್ಧ ಸ್ವಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದರು. ಹನುಮಂತ ನಗರದಲ್ಲಿ ಕಾನೂನು ಬಾಹಿರವಾಗಿ ಬಡವರ ಮನೆ ಕೆಡವಿದ್ದು, ಅಕ್ರಮ ಭೂಖಾತೆಗಳು ಮತ್ತು ಪುರಸಭೆ ಮಳಿಗೆಗಳ ಹಂಚಿಕೆಯಲ್ಲಿನ ಅಕ್ರಮಗಳಿಗೆ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರ ಬೆಂಬಲವಿದೆ ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಆರೋಪಿಸಿದರು. ಮಾಜಿ ಸಚಿವ ಬಿ ಶಿವರಾಮ್ ಅವರು ಅಧ್ಯಕ್ಷರ ದುರಾಡಳಿತವನ್ನ ಖಂಡಿಸಿ ತಹಸೀಲ್ದಾರ್ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಈ ಪ್ರತಿಭಟನೆಯು ಸ್ಥಳೀಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ನಾವು ನೋಟಿಸ್ ತರಬೇಕಂತ ಇದಕ್ಕೆಲ್ಲ ನಾವು ಏನಂತ ಹೇಳ್ಬೇಕು? ಖಾಲಿ ಬೀಳೋದೊಂದು ತಪ್ಪಿತ್ತು, ತೆಂಗಿನ ಮರದ್ದು ಸಮೇತ ತಮಗೆ ಅರಿವಾಗುತ್ತೆ. ಅಲ್ಲಿ ಇವರೆಲ್ಲ ಮಹಿಳೆಯರು ಇರ್ತಕ್ಕಂಥದ್ದು ಹನುಮಂತ ನಗರ. ಆ ನಗರದಲ್ಲಿ ಒಂದು ರಸ್ತೆನ ಓಡಿಸಿನಲ್ಲಿ ತೆಗಿತಾರೆ. ಮಾತಾಡ್ಬೇಡ್ರಿ. ರಸ್ತೆ ಅಲ್ಲ, ಆ ರಸ್ತೆನ ಮಾಡಬೇಕಾಗಿದ್ರು ಕೂಡ ಕಾನೂನಾತ್ಮಕವಾಗಿ ಅಳತೆ ಮಾಡಿಸೋದ್ರ ಮೂಲಕ ಕಲ್ಲುಗಳನ್ನು ಹಾಕಿ ನೋಟಿಸ್ ಕೊಟ್ಟು ಅದನ್ನ ರಸ್ತೆನ ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ ಎಲ್ಲರಿಗೂ ಅನುಕೂಲ ಸಾರ್ವಜನಿಕವಾಗಿ. ಆದ್ರೆ ಯಾವುದೂ ಮಾಡಲಿಲ್ಲ ಮುನ್ಸಿಪಾಲಿಟಿ ಅವರು. ಸೀದೆ JCB ಇಟಾಚಿ ತಗೊಂಡೋದು ಧ್ವಂಸ ಮಾಡ್ಕೊಂಡು ಬರ್ತಾನೆ ಇದ್ರು. ಅಲ್ಲಿ ತೆಂಗಿನ ಮರಗಳು ಬಟ್ಟೆ ಇನ್ನ ಇದೆ, ಅವನ್ನ ಕಡಿದು ಹಾಕಿದ್ದಾರೆ. ಪಾಪ ಈ ಬಡವರ ಮಹಿಳೆಯರ ಮನೆ, ಟಾಯ್ಲೆಟ್ಗಳು, ಬಚ್ಚಲ ಮನೆಗಳು, ಕಾಂಪೌಂಡು ಎಲ್ಲರ ಸೀದಾ ಧ್ವಂಸ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಹೋಗಿ. ಇದಕ್ಕೇನ್ ಹೇಳ್ಬೇಕು? ಕಾನೂನು ವಿರೋಧ ಚಟುವಟಿಕೆ ಅಂತ ಹೇಳಬಹುದಾ ಬಹಿರಂಗವಾಗಿ? ಈ ಒಂದು ಚಟುವಟಿಕೆ ಮುನ್ಸಿಪಾಲಿಟಿನಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ಬೇರೆಯವರ ಕುಮ್ಮಕ್ಕಿದೆ. ಶಾಸಕರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕಾನೂನು ರೂಪಿಸೋದು, ಕಾನೂನನ್ನ ಉಳಿಸೋದು. ಅಸೆಂಬ್ಲಿಲಿ ಭಾಷಣ ಮಾಡ್ಬೇಕಾದ್ರೆ ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ. ಸರಿನಾ? ಇದು ವ್ಯವಹಾರಗಳ ದಾಖಲೆ ಇದೆ. ಶಾಸಕರು ಬೇಕಾದವರಿಗೆ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಅಂದ್ರೆ ಇನ್ನೊಬ್ಬ ಅರ್ಜಿ ಹಾಕಲ್ಲ, ಅವರು ಬೇಕಾದವ್ರಿಗೆ ಒಂದು ಅರ್ಜಿ ಹಾಕಿಬಿಟ್ಟು ಬೇರೆ ಅರ್ಜಿಗಳು ಅಲ್ಲಿ ಸ್ವೀಕೃತ ಆಗೋದೇ ಇಲ್ಲ. ತಹಸೀಲ್ದಾರ್ ರಿಪೋರ್ಟ್ ಹಾಕ್ತಾರೆ. ಪಾಪ ಎಲ್ಲದನ್ನು ತಹಸೀಲ್ದಾರ್ ಜವಾಬ್ದಾರಿ ತಗೊಂಡು ನಾವು ಹೇಳಿದ್ದನ್ನು ಮಾಡೋರೆ. ಪರಿಪೂರ್ಣವಾಗಿ ಮುನ್ಸಿಪಾಲಿಟಿಯಲ್ಲಿ ಅವ್ಯವಹಾರ ನಡೆದಿದೆ ಈ ಹಂಚಿಕೆಯಲ್ಲಿ ಅಂತ ಅವ್ರು ಕೊಟ್ಟಿರೋ ಪತ್ರ. ಬಹುಶಃ ಇದಾದ್ಮೇಲೆ ಉತ್ತರ ಕೊಡ್ತಾರಂತೆ ಮುನ್ಸಿಪಾಲಿಟಿ ಅವರು. ಯಾರ್ಯಾರು ಕೊಡ್ತಾರೋ ಕೊಡ್ಲಿ, ನಾವು ಬಯಸದೇ ಉತ್ತರನ. ನಾವು ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ ಕೇಳ್ತಾ ಇದ್ದೀವಿ. ಅವಕ್ಕೆಲ್ಲನೂ ಉತ್ತರ ಕೊಡೋದ್ರ ಮೂಲಕ ಅವರು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ. ಅವ್ರು ಮಾಡೋ ನ್ಯಾಯ ಏನು ಅಂತ ಜನಕ್ಕೆ ತೋರಿಸ್ತಕ್ಕಂಥ ಕೆಲಸ ಮಾಡ್ಲಿ. ನಮ್ಮ ಮಸಾಲೆ ಮಂಜಣ್ಣ ಇಲ್ಲಿ ಸರ್ಕಲ್ ನಲ್ಲಿ ಒಂದು ಜಾಗದ ಗಣಪತಿ ನಡೆಸ್ತಾ ಇದ್ರು ನಿರಂತರವಾಗಿ ಬಹಳ ವರ್ಷಗಳಿಂದ. ಅದ್ರ ಪಕ್ಕದಲ್ಲೇ ತಹಸೀಲ್ದಾರರಿಗೆ ಜಾಗ ಮತ್ತು ಅದ್ರ ಬಗ್ಗೆ ನಾನು MLA ಅಧ್ಯಕ್ಷ ಎಲ್ಲ ಹೋದ್ವಿ. ದೊಡ್ಡ ದೊಡ್ಡ ವಿವೇಚನ ಮಾತುಗಳು. ಏನ್ ಈಗಲೇ ಎಲ್ಲ ಖಾಲಿ ಆಗೋಯ್ತು, ಈಗಲೇ ಬಿಡಿಸ್ಕೊಟ್ಟು ಜಾಗ ಉಳಿಸ್ಕೊಟ್ಟು ಏನೆಲ್ಲ ಮಾತುಗಳು ನಡೆದೋದು.